ಎನ್ ಡಿ ಎ ಮೈತ್ರಿಕೂಟ, ಇದರಲ್ಲಿ ಯಾವುದೇ ಗೊಂದಲ ಇಲ್ಲ. ನಿಮ್ಗೆ ಗೊತ್ತಿರಲಿ, 341 ಒಟ್ಟು ಸೀಟ್ ಅವರು. ಆ 341ರಲ್ಲಿ 301 ಸೀಟು ಬಿ ಜೆ ಪಿದೇ ಇದೆ. ಉಳಿದ 40 ಸೀಟ್ ಇದೆಯಲ್ಲ, ಆ 40 ಸೀಟಿಗೆ 37 ಪಕ್ಷಗಳಿದೆ. ಕೆಲವು ಪಕ್ಷಗಳಿಗೆ ಸೀಟೇ ಇಲ್ಲ. ಆದರೂ ಕೂಡ ನರೇಂದ್ರ ಮೋದಿ ನೇತೃತ್ವದ ಎನ್ ಡಿ ಎ ಮೈತ್ರಿಕೂಟ ಎಲ್ಲರನ್ನ ತನ್ನ ತೆಕ್ಕೆಗೆ ತೆಗೆದುಕೊಂಡಿದೆ. 38 ಪಕ್ಷಗಳು, ಅಲ್ಲಿ 28 ಪಕ್ಷ, ಇಲ್ಲಿ 38 ಪಕ್ಷ ಇದೆ. ಓಕೆ, ನಾನು ಹೇಳಿದ್ನಲ್ಲ, ಕೆಲವರಿಗೆ ಸೀಟೇ ಇಲ್ಲ, ಆದರೆ ಪಕ್ಷವನ್ನು ಒಗ್ಗೂಡಿಸಿಕೊಂಡಿದೆ. ಯಾಕೆಂದರೆ ಬೇಕು ಅನ್ನೋ ಕಾರಣಕ್ಕಾಗಿ. ಲೋಕಸಭಾ ಚುನಾವಣೆ ಬಗ್ಗೆ ಯಾವುದೇ ರೀತಿ ಎನ್ ಡಿ ಎ ತಲೆ ಕೆಡಿಸ್ಕೊಂಡಿಲ್ಲ. ಇಂಡಿಯಾ ಮೈತ್ರಿಕೂಟದಲ್ಲಿರುವಂಥ ನಾಯಕ ಯಾರು, ಅಲ್ಲಿ ಪ್ರಾಬ್ಲಮ್ ಇದೆ. ಇಲ್ಲಿ ಮೋದಿಯೇ, ನರೇಂದ್ರ ಮೋದಿ ಎನ್ ಡಿ ಎ ಮೈತ್ರಿಕೂಟದ ಅಧಿನಾಯಕ. ಆಮೇಲೆ ಎನ್ ಡಿ ಎ ಗೆಲ್ಲಿಸಲು ಆಲ್ರೆಡಿ ಟಾರ್ಗೆಟ್ ಕೊಟ್ಟಾಗಿದೆ. ಏನು ಮಾಡಬೇಕು ನೀವು ಅಂತ ಹೇಳಿ ಆಗಿದೆ. ವೋಟ್ ಶೇರ್ ಎನ್ ಡಿ ಎ ಮೈತ್ರಿಕೂಟ ಏನು ಪ್ಲ್ಯಾನ್ ಮಾಡಿದೆ ಅಂತಂದರೆ, ನೋಡ್ರಪ್ಪ, ನಮಗೆ ಕಳೆದ ಬಾರಿ ಸಿಕ್ಕಿದ್ದಕ್ಕಿಂತ ಈ ಬಾರಿ 38 ಜನ ಇದ್ದೀವಿ ನಾವು, 38 ಪಾರ್ಟಿ ಇದೆ. ಕಳೆದ ಬಾರಿ ಸಿಕ್ಕಿದ್ದಕ್ಕಿಂತ 10% ವೋಟ್ ಶೇರ್ ಜಾಸ್ತಿ ಮಾಡಿದರೆ ಸಾಕು. 10%. ಎಲ್ಲಿ 50% ಮತ ಬಿದ್ದಿದೆಯೋ ಅಲ್ಲೆಲ್ಲ 60% ಬರಬೇಕು. ಅಂದರೆ ಈಸಿ ಇರುವ ಜಾಗದಲ್ಲಿ 50% ಇದ್ದಲ್ಲಿ ನರೇಂದ್ರ ಮೋದಿ ಪ್ರಭಾವದಿಂದ ಮತ್ತು ಎನ್ ಡಿ ಎ ಮೈತ್ರಿಕೂಟದಿಂದ 60 ಮಾಡಬೇಕು. ಯಾಕಂದರೆ ಎಲ್ಲರೂ ಒಗ್ಗೂಡಿದ್ದೀವಿ. ಪ್ರತಿ ರಾಜ್ಯದಲ್ಲಿ 50%ಗಿಂತ ಹೆಚ್ಚು ಮತ ಪಡೆಯಬೇಕು. ಇದು ಯಾವ ಎಚ್ಚರಿಕೆ ಅಂತಂದರೆ, ಎನ್ ಡಿ ಎ ಮೈತ್ರಿಕೂಟ ಕರೆಕ್ಟಾಗಿ ನಿಂತರೆ ಕಷ್ಟ ಇದೆ ಮೋದಿಯವರಿಗೆ ಅನ್ನೋದು ಗೊತ್ತಿದೆ. ಆದರೆ ಎನ್ ಡಿ ಎ ಮೈತ್ರಿಕೂಟಕ್ಕೆ ದೈವಬಲ ಇಲ್ಲನೋ ಗೊತ್ತಿಲ್ಲ, ಒಂದು ಸರಿಯಾಗ್ತಾ ಇಲ್ಲ. ಇನ್ನು ಕಾರ್ಯಕರ್ತರನ್ನು ಸದಾ ಅಲರ್ಟ್ ಆಗಿಡಬೇಕು ಅನ್ನುವಂಥ ಸೂಚನೆಯನ್ನು ಕೂಡ ಎನ್ ಡಿ ಎ ಮೈತ್ರಿಕೂಟ ಕೊಟ್ಟಿದೆ. ಇವರ ಟಾರ್ಗೆಟ್ ಇರೋದು 400+ ಸೀಟ್ಗಳನ್ನು ಪಡೆಯೋದು. 400+ ಸೀಟ್ಗಳನ್ನು ಪಡೆಯಬೇಕು. ಹೆಂಗೆ 400+ ಸೀಟ್ಗಳನ್ನು ಪಡೆಯೋಕ್ಕಾಗತ್ತೆ? ಕಳೆದ ಫಸ್ಟ್ ಟೈಮ್ 2014ರಲ್ಲಿ 282 ಸೀಟ್ಗಳನ್ನು ಪಡೆದಿತ್ತು. 283 ಅಂದರೆ ಬೇಕಿರುವಂಥ, ಹೇಗೆ ಕರ್ನಾಟಕದಲ್ಲಿ 224ರಲ್ಲಿ 113 ಬೇಕು, ಬಹುಮತ ಬೇಕು ಅಂತಂದರೆ, ಹಾಗೇನೆ 543 ಲೋಕಸಭಾ ಸ್ಥಾನದಲ್ಲಿ 272 ಸ್ಥಾನ, 73 ಸ್ಥಾನಗಳನ್ನು ಪಡೆದರೆ ನೀವು ಸರಳ ಬಹುಮತ ಪಡೀತೀರಿ. ಫಸ್ಟ್ ಟೈಮ್ 2014ರಲ್ಲಿ ಬಿ ಜೆ ಪಿ ಸರಳ ಬಹುಮತ ಅಂತಂದರೆ 10 ಸೀಟ್ ಜಾಸ್ತಿ ಪಡೆದಿತ್ತು, 283 ಪಡೆದಿತ್ತು. ಎರಡನೇ ಬಾರಿ 2019ರಲ್ಲಿ ಆದಾಗ ಅದು 303 ಸ್ಥಾನಗಳನ್ನು ಪಡೆದಿತ್ತು. ಈ ಬಾರಿ ಅವರ ಟಾರ್ಗೆಟ್ ಇರೋದು ಎಲ್ಲರೂ ಸೇರಿ, ಅಂದರೆ ಎನ್ ಡಿ ಎ ಮೈತ್ರಿಕೂಟ ಸೇರಿದರೆ 341, ಈ ಬಾರಿ ಎಲ್ಲರೂ ಒಟ್ಟಿಗೆ ಸೇರಿದರೆ 400+ ಬರಬೇಕು ಅಂಥೇಳಿ ಬಿ ಜೆ ಪಿಗೆ ಅದರಲ್ಲಿ 363 ಮಿನಿಮಮ್ ಬರಬೇಕು ಅಂತ ಆಸೆ ಇದೆ. ಎಷ್ಟು? 363. ಯಾಕೆ ಅಂತ ಹೇಳ್ತೀನಿ. ಈ ನಡುವೆ ಮಧ್ಯಪ್ರದೇಶದಲ್ಲಿ 29 ಲೋಕಸಭಾ ಸ್ಥಾನ ಇದೆ. 2014ರಲ್ಲಿ ನೋಡಿ 28 ಸ್ಥಾನಗಳ ಪೈಕಿ 27 ಸ್ಥಾನಗಳನ್ನು ಕಳೆದ 14ರಲ್ಲಿ ಪಡ್ಕೊಂಡಿತ್ತು. 28 ಸೀಟ್ಗಳನ್ನು 2019ರಲ್ಲಿ ಪಡ್ಕೊಂಡಿತ್ತು. ಅರ್ಥ ಆಯ್ತಲ್ಲ ನಿಮಗೆ? ಎಷ್ಟಿದೆ ಒಟ್ಟು ಸೀಟು? 29 ಇದೆ. 29 ಒಟ್ಟಿರೋದು. 28 ಸೀಟ್, 27 ಸೀಟ್, ಒಂದು ಜಾಸ್ತಿ ಆಗಿದೆ 2019ಕ್ಕೆ. ಒಂದನ್ನು ಉಳಿದವರಿಗೆ ಬಿಟ್ಟುಕೊಟ್ಟಿದೆ. ಪರ್ಸೆಂಟೇಜ್ ನೋಡಿ, 54%ರಿಂದ 58%. 29 ಲೋಕಸಭಾ ಸ್ಥಾನ. ಮಧ್ಯಪ್ರದೇಶದಲ್ಲಿ 29 ಲೋಕಸಭಾ ಸ್ಥಾನ ಇದೆ. ನಿಮಗೆ ನೆನಪಿರಲಿ ವೀಕ್ಷಕರೇ, ಮಧ್ಯಪ್ರದೇಶದಲ್ಲಿ 2014ರ ವೇಳೆ ಕಾಂಗ್ರೆಸ್ ಇತ್ತು. ಆ ನಂತರ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದದ್ದು ಆಪರೇಷನ್ ಕಮಲವಾಗಿ ಬಿ ಜೆ ಪಿ ಬಂದಿರ್ಬೋದು. ಆದರೆ ಲೋಕಸಭಾ ಸ್ಥಾನದಲ್ಲಿ 54% ಬಿ ಜೆ ಪಿಗೆ ಮತ ಪ್ರಾಪ್ತವಾಗಿತ್ತು. ಈ ಬಾರಿ 2019ರಲ್ಲಿ 58, ಈ ಬಾರಿ ಒನ್ಸಗೆ 160ರಷ್ಟು ಸ್ಥಾನಗಳನ್ನು ಗಳಿಸಿಕೊಂಡಿದೆ. ಅಲ್ಲಿ 10% ಜಾಸ್ತಿ ಮಾಡುವಂಥ ಪ್ರಯತ್ನದಲ್ಲಿದೆ. ಅಲ್ಲಿ ಮಾಡದೇ ಇರಲಿ, ಪ್ರಾಬ್ಲಮ್ ಇಲ್ಲ. ಅಲ್ಲಿ ಜಾಸ್ತಿ ಆಗಬೇಕು ಅಂತ ಏನಿಲ್ಲ ಅವರಿಗೆ. ಯಾಕೆ ಹೇಳಿ? 28ಕ್ಕೆ 29ರಲ್ಲಿ 28 ಪಡೆದಿದ್ದಾರೆ. ಸ್ವಲ್ಪ ಪ್ರಯತ್ನ ಪಟ್ಟರೆ 29 ಬಂದುಬಿಡುತ್ತೆ. ಹಾಗಾಗಿ ಮಧ್ಯಪ್ರದೇಶ ಪ್ರಾಬ್ಲಮ್ ಇಲ್ಲ. ರಾಜಸ್ಥಾನಕ್ಕೆ ಬನ್ನಿ. ರಾಜಸ್ಥಾನದಲ್ಲಿ ಒಟ್ಟು 25 ಲೋಕಸಭಾ ಸ್ಥಾನ ಇದೆ. ರಾಜಸ್ಥಾನದಲ್ಲಿ ಈ ಬಾರಿ ಯಾರೇ ಅಧಿಕಾರದಲ್ಲಿರೋದು? ಬಿ ಜೆ ಪಿ ಅಧಿಕಾರದಲ್ಲಿದೆ. ಇಲ್ಲೂ ಕೂಡ ನೀವು ತುಂಬ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಇಲ್ಲಿ ಪರ್ಸೆಂಟೇಜ್ ಆಫ್ ವೋಟ್ ಜಾಸ್ತಿಯಾಗಿ ಏನು ಲಾಭ ಇಲ್ಲ. ಅರ್ಥ ಆಯ್ತಾ ನಿಮಗೆ? ಏನು ಮಣ್ಣಂಗಟ್ಟಿ ಲಾಭ ಇದೆ ಪರ್ಸೆಂಟೇಜ್ ಆಫ್ ವೋಟ್ ಜಾಸ್ತಿ ಮಾಡಿ? 2014ರಲ್ಲಿ 25ಕ್ಕೆ 25 ಸೀಟು, ಇಲ್ಲಿ 2019ರಲ್ಲಿ 25ರಲ್ಲಿ 24 ಸೀಟು, ಒಂದು ಬಿಟ್ಕೊಟ್ಟಿದ್ದಾರೆ ದೇವರಿಗೆ ಬಿಟ್ಟಂಗೆ ಅಲ್ವಾ? ಇಲ್ಲಿ ನೀವು ಜಾಸ್ತಿ ಮಾಡೋ ಅಗತ್ಯ ಇಲ್ಲ. ಎಲ್ಲೆಲ್ಲಿ ಜಾಸ್ತಿ ಮಾಡಬೇಕು ಆಮೇಲೆ ಹೇಳ್ತೀನಿ ನಾನು. ಇದಾದ ನಂತರ ಛತ್ತೀಸ್ಗಢದಲ್ಲಿ ಟೋಟಲ್ ಸ್ಥಾನ ಎಷ್ಟಿರೋದು? 11 ಲೋಕಸಭಾ ಸ್ಥಾನ ಇದೆ. 11. 2014ರಲ್ಲಿ ಎಷ್ಟು ಬಂದಿತ್ತು? 10 ಬಂದಿತ್ತು. ಪರ್ಸೆಂಟೇಜ್ ಎಷ್ಟು? ವೋಟ್ ಎಷ್ಟು? 49.66. 2019ರಲ್ಲಿ ಎಷ್ಟು ಬಂತು? 10ರಲ್ಲಿ 11ರಲ್ಲಿ 9 ಸೀಟ್ ಬಂದಿದೆ, 50.70. ಇಲ್ಲಿ ಸ್ವಲ್ಪ ಜಾಸ್ತಿ ಮಾಡಿದರೆ 2 ಬುಟ್ಟಿಗೆ ಹಾಕ್ಕೊಂಡ್ಬಿಡ್ತಾರೆ. 50ಕ್ಕಿಂತ ಜಾಸ್ತಿ ಇದೆ, ಆಲ್ರೆಡಿ ಜಾಸ್ತಿ ಇದೆ. 50ಕ್ಕಿಂತ ಜಾಸ್ತಿ ಅಂದರೆ ಕಡಿಮೆ ಅಲ್ಲ ಅದು. ಈ ರಾಜಸ್ಥಾನ ಆಯ್ತು. ಇದಾದ ನಂತರ ಛತ್ತೀಸ್ಗಢ ಗುಜರಾತ್ಗೆ ಬನ್ನಿ. ಗುಜರಾತಲ್ಲಿ 26, 14ರಲ್ಲಿ 26 ಸೀಟ್ ಕಂಪ್ಲೀಟ್.
ಆಮೇಲೆ 2019ರಲ್ಲಿ ಎಲ್ಲ ಸೀಟ್ ಕ್ಲೀನ್ ಸ್ವೀಪ್ ಅಂತಾರಲ್ಲ 62%. ಅಂದರೆ ನೀವು ನೋಡಿ ಎಲ್ಲಿ 59% ಬಂದಿರುತ್ತೆ ಈ ಹಿಂದೆ ಬೇರೆ ಕಡೆ ನಾನು ತೋರಿಸಿದೆ, ಅಲ್ಲಿ ಒಂದು ಸೀಟ್ ಕಡಿಮೆ ಆಗುತ್ತೆ. ನೀವು 60% ಬಂದುಬಿಟ್ರೆ, ಕಳೆದ ಬಾರಿ 50% ಬಂದಿದ್ದಾರೆ ಮ್ಯಾಕ್ಸಿಮಮ್ ಕಡೆ, ಈ ಬಾರಿ 60% ಬರುವಂಥ ಪ್ಲ್ಯಾನ್ ಹಾಕ್ಕೊಂಡಿದ್ದಾರೆ. ಗುಜರಾತ್ ಆದ ನಂತರ ಡೆಲ್ಲಿ ನೋಡಿ, ನಾನೇನು ಹೇಳೋಲ್ಲ, ಅಲ್ಲಿ ಅರವಿಂದ್ ಕೇಜ್ರಿವಾಲ್ ನೋಡಿ ಎಷ್ಟು ನಮ್ಮ ಮತದಾರರು ಎಷ್ಟು ತಲೆ ಓಡಿಸ್ತಾರೆ ಅಂತಂದರೆ, ಮೋದಿ ಅವ್ರನ್ನ 3 ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಗೆಲ್ಲಿಸಲಿಲ್ಲ ಅವರು. 3 ಬಾರಿ ವಿಧಾನಸಭಾ ಚುನಾವಣೆ ಆಯ್ತಲ್ಲಿ ಆಮ್ ಆದ್ಮಿ ಪಾರ್ಟಿಯನ್ನೇ ಗೆಲ್ಲಿಸಿದ್ರು. ಲೋಕಸಭಾ ಚುನಾವಣೆ ನೋಡಿ 7ಕ್ಕೆ 7 ಕ್ಲೀನ್ ಸ್ವೀಪ್. ಕಾಂಗ್ರೆಸ್ಗೆ ಒಂದೂ ಇಲ್ಲ. ಇಲ್ಲಿ ಮತ್ತು ಪಂಜಾಬಲ್ಲಿ ಆಮ್ ಆದ್ಮಿ ಪಾರ್ಟಿ ಇದೆ, INDA ಮೈತ್ರಿಕೂಟ, ಅಲ್ಲಿ ಸೀಟ್ ಕೇಳಿದರೆ ಅವ್ರು ಕೊಡ್ತಾ ಇಲ್ಲ. ಅದೆಲ್ಲ ಕೊಡೋಕ್ಕಾಗಲ್ಲಪ್ಪ ಅಂತ. ಡೆಲ್ಲಿ ಆಯಿತು. ಡೆಲ್ಲಿ ಆದ ನಂತರ ಉತ್ತರ ಪ್ರದೇಶಕ್ಕೆ ಬನ್ನಿ. 80 ಸ್ಥಾನ ಉತ್ತರ ಪ್ರದೇಶದಲ್ಲಿ. 80 ಸ್ಥಾನ. ಉತ್ತರ ಪ್ರದೇಶ ಆಳಿದವ ದೇಶ ಆಳ್ತಾನೆ ಅನ್ನುವಂಥದ್ದು ನಾಣ್ಣುಡಿ. ಉತ್ತರ ಪ್ರದೇಶ ಆಳ್ದವ ದೇಶ ಆಳ್ತಾನೆ ಅನ್ನೋದು ಒಂದು ನಾಣ್ಣುಡಿ. ಇಲ್ಲೂ ಇದೆ ಹಂಗೆ. ಶೃಂಗೇರಿಯಲ್ಲಿ ಯಾವ ಪಕ್ಷ ಯಾರು MLA ಆಗ್ತಾನೋ ಆ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತ. ಒಮ್ಮೆ ಮಿಸ್ ಆಗಿದೆ ಅದಷ್ಟೇ. ಈ ಬಾರಿ ರಾಜೇಗೌಡರು ಅಧಿಕಾರಕ್ಕೆ ಬರುತ್ತೆ ಅಂತ ಒಂದು ನಾಣ್ಣುಡಿ. ಅದು ಬಿಟ್ಟಾಕಿದೆ, ಅದನ್ನೇನು ದೊಡ್ಡ ಸೀರಿಯಸ್ ಆಗಿ ತಗೋಬೇಕಾಗಿಲ್ಲ. ಒಂದು ಬಂದಾಗ ಲೆಕ್ಕ ಬಂದಾಗ ಹೇಳೋದು ಏನು ಮೂಢನಂಬಿಕೆ ಹಂಗೆಲ್ಲ ತಿಳ್ಕೋಬೇಕು. ಒಂದು ಪಾಸಿಂಗ್ ಕಮೆಂಟ್ ಅಷ್ಟೇ. ನೋಡಿ 80 ಸ್ಥಾನ ಇದೆ. ನ ಭೂತೋ ನ ಭವಿಷ್ಯತೆ. 2014ರಲ್ಲಿ 80ರಲ್ಲಿ 71 ಸೀಟ್ ಬರುತ್ತೆ ಅಂಥೇಳಿ ಯಾವ ತತ್ವಜ್ಞಾನಿನೂ ಹೇಳಲಿಲ್ಲ, ಬಹುಶಃ ದೇವರು ಕೂಡ ಹೇಳಲಿಕ್ಕೆ ಸಾಧ್ಯ ಇರಲಿಲ್ಲ. ಅಂಥದ್ದಿತ್ತು ರೀ 71 ಉತ್ತರ ಪ್ರದೇಶದಲ್ಲಿದೆ. ಮ್ಯಾಕ್ಸಿಮಮ್ 30-35 ಈ ಥರ ಇತ್ತು. ಆದರೆ ಅಮಿತ್ ಶಾ ಅವರ ಕೆಲವು ಲೆಕ್ಕಾಚಾರಗಳಿದೆಯಲ್ಲ, ಮೈನರ್ ಕಮ್ಯುನಿಟಿಗಳನ್ನು, ಸಣ್ಣ ಕಮ್ಯುನಿಟಿಗಳನ್ನು ಒಂದು ರೀತಿಯಲ್ಲಿ ಒಗ್ಗೂಡಿಸಿ ಓಟ್ ತಗೊಳ್ಳೋದು ಹೆಂಗೆ ಅಂತಂದರೆ, ಸಿಂಪಲಾಗಿ ಹೇಳ್ಬಿಡ್ತೀನಿ ನಾನು ನಿಮಗೆ. 2 ದೊಡ್ಡ ಕಮ್ಯುನಿಟಿ ಇರುತ್ತೆ ಅಂತ ಇಟ್ಕೊಳ್ಳಿ. 100 ಜನರಲ್ಲಿ 2 ದೊಡ್ಡ ಕಮ್ಯುನಿಟಿ, 20 ಜನ 20% ಎಷ್ಟಾಯಿತು? 40%. ಅವರೇ ಜೈ ಅಂತ ಇರ್ತಾರೆ, ಅವರೇ ದೊಡ್ಡ ಕಮ್ಯುನಿಟಿ ಅಂತ. ಅಮಿತ್ ಶಾ ಅಂತ ನಾಯಕರು ಏನು ಮಾಡಿದರು, ಉಳಿದ 60 ಜನ ಇದ್ದಾರಲ್ಲ ಅಥವಾ 60% ಇದೆಯಲ್ಲ, ಅದೆಲ್ಲವೂ ಕೂಡ 2%, 3%, 4%, 2%, 3%, 2%, 4% ಎಲ್ಲ ಸೇರಿ 60%. ಇವ್ರೇನು ಮಾಡಿದರು, ಈ 60% ಬುಟ್ಟಿ ಕೈ ಹಾಕಿದ್ರು. ಭಾಳ ಮುಖ್ಯವಾಗಿ ಎಲ್ಲ ಕಡೆ ಮಾಡಿದ್ದವರು ಅದನ್ನೇ 60% ಬುಟ್ಟಿ ಕೈ ಹಾಕಿದ್ರು. ಆಮೇಲೆ ಈ 20%ಇಂದ ಸ್ವಲ್ಪ ಆದರೂ ಬಂದೇ ಬರುತ್ತೆ. 80 ಸೀಟ್ಗಳ ಪೈಕಿ 71 ಸೀಟ್, 43%. 2019 ನೋಡಿ, ನೀವು ಗಮನಿಸಬೇಕು, 62 ಸೀಟು, ಆದರೆ ಪರ್ಸೆಂಟೇಜ್ ಆಫ್ ವೋಟ್ ಜಾಸ್ತಿ ಆಗಿದೆ. 62 ಸೀಟ್ ಯಾಕೆ ಬಂತು ಅಂತಂದರೆ, ಅಲ್ಲಿ ತುಂಬ ಪ್ರಯತ್ನಗಳಾಯಿತು BJPಯನ್ನು ಕಟ್ಟಿ ಹಾಕೋದು, ಆದರೂ ಕೂಡ ಪರ್ಸೆಂಟೇಜ್ ಜಾಸ್ತಿ ಆಗಿದೆ. ಈ ಬಾರಿ ಉತ್ತರ ಪ್ರದೇಶದಲ್ಲಿ ಅಯೋಧ್ಯೆಯ ರಾಮ ಮಂದಿರ ಉದ್ಘಾಟನೆ ಆಗೋ ಕಾರಣಕ್ಕಾಗಿ ಡೆಫಿನೆಟ್ಲಿ ಹತ್ತಿರ 80ಕ್ಕೆ ಬಂದುಬಿಡ್ತಾರೆ ಅನ್ನುವಂಥ ವಿಶ್ಲೇಷಣೆಗಳನ್ನು ರಾಜಕೀಯ ಪಂಡಿತರು ಕೊಡ್ತಾ ಇದ್ದಾರೆ.